शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नमस्ते देवी कावेरी नमस्ते कलिनाशिनी नमस्ते सर्वतीर्थांगी मम पाप कृपातो दिमिकिट बाणं मृदंगा दिमिकिट बाणं मृदंगा ब्रह्माताळकरी गजानन कंडबंदे जगते गजानन कंडबंदे जगते गजानन तेतीस कोटि सुरागण साटी तेतीस कोटि सुरागण साटी मध्य भगवती गजानन तांडवरे जगते गजानन शंकर पुत्र सुरानर स्तोत्र शंकर पुत्र सुरानर स्तोत्र अमित कामित फलदाय गजानन अमित कामित फलदाय गजानन तांडवरे जगते गजाननं गजानन गजानन तरीन ಕೀರ್ತನಾರಂಭ ಕಾಲದಲ್ಲಿ ನಮ್ಮ ಕರ್ನಾಟಕದ ಸುಪ್ರಸಿದ್ಧವಾದಂಥ ದಸರಾ ನವರಾತ್ರಿ ಉತ್ಸವವು ಅಧಿದೇವತೆ ನಮ್ಮ ಶ್ರೀ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲಿ ಮೊಟ್ಟ ಮೊದಲು ಪ್ರಥಮ ಪೂಜೆ ನಾವು ಆ ದೇವಿಗೆ ಸಲ್ಲಿಸಿ ಈ ನವರಾತ್ರಿಯ ದಸರಾ ವಿಶೇಷವಾಗಿ ಪ್ರಾರಂಭ ಮಾಡುವುದು ಚಾಚು ತಪ್ಪದೆ ಬಹಳ ಹಿಂದಿನಿಂದ ಬಂದಿರತಕ್ಕಂಥ ಪದ್ಧತಿ. ಅರಮನೆಯ ವೈಭವ, ಬೊಂಬೆಯನ್ನು ಕೂರಿಸುವುದು, ಹಾಗೆಯೇ ಸುಮಂಗಲಿ ಪೂಜೆ, ಕುಮಾರಿ ಪೂಜೆ, ರಥೋತ್ಸವ, ತೆಪ್ಪೋತ್ಸವ, ಹೀಗೆ ವಿಶೇಷವಾಗಿ ನವರಾತ್ರಿಯಲ್ಲಿ ಪಾಡ್ಯದ ದಿನ ಮಹಾಕಾಳಿಯಾಗಿ ತುಲಾ ಸಂಕ್ರಮಣದ ಕಾವೇರಿಯ ಉದ್ಭವವು ಜೀವನದಿಯಾಗಿ ಹರಿಯುವಂತ ಪ್ರಥಮ ದಿನ ಮಹಾಕಾಳಿ ದೇವಿಯಾಗಿ, ಬಿದಿಗೆಯ ದಿನ ಸ್ವಾತಿ ನಕ್ಷತ್ರದಲ್ಲಿ ಮಹಿಷಾಸುರ ಮರ್ದಿನಿ ಮಹಾಲಕ್ಷ್ಮಿ ಎನ್ನತಕ್ಕಂಥ ನಾಮಾಂಕಿತಳಾಗಿ, ತದಿಗೆಯ ದಿನ ವಿಶಾಖ ನಕ್ಷತ್ರ ಮಹಾ ಸರಸ್ವತೀ ದೇವಿಯಾಗಿ, ತಾಯಿ ವಿಶೇಷವಾದಂತಹ ಚೌತಿಯಲ್ಲಿ ಅನುರಾಧ ನಕ್ಷತ್ರದ ನಂದಾದೇವಿ ರಕ್ತದಂತಿಯಾಗಿ ವಿಜೃಂಭಿಸುತ್ತ ಮಹಾನುಭಾವಳು ಪಂಚಮಿಯ ದಿನ ಉಪಾಂಗ ಲಲಿತ ವ್ರತವನ್ನ ಸರಸ್ವತಿ ವಾಹನ ಎನ್ನತಕ್ಕಂಥ ಸರಸ್ವತಿ ಪೂಜೆಯನ್ನ ಮಾಡಿ ಮಹಾನುಭಾವಳು ರಕ್ತದಂತಿ ನಾರಾಯಣಿ ಎನ್ನತಕ್ಕಂಥ ಹೆಸರಿನಲ್ಲಿ ನಾಮಾಂಕಿತಳಾಗಿ, ತಾಯಿ ಕಾಳರಾತ್ರಿಯಾಗಿ ಸಪ್ತಮಿಯಲ್ಲಿ, ದುರ್ಗಾಷ್ಟಮಿಯ ದಿನ ಅಷ್ಟಮಿಯಲ್ಲಿ ದುರ್ಗಾದೇವಿ ದುರ್ಗಾಸನ ಸಂಹಾರ ಮಾಡಿದಂಥವಳಾಗಿ, ಮಾತಂಗಿದೇವಿ ಎನ್ನತಕ್ಕಂಥ ಹೆಸರಿನಲ್ಲಿ ನವಮಿಯ ದಿನ ಆಯುಧ ಪೂಜೆ, ಯಾವ ಭ್ರಮರಾಂಬಿಕಾ ಎನ್ನತಕ್ಕಂಥ ಬ್ರಾಹ್ಮರಿ ಎನ್ನುವಂಥ ಹೆಸರಿನಲ್ಲಿ ದಶಮಿಯ ದಿನ ಧನಿಷ್ಠಾ ನಕ್ಷತ್ರ ದುಷ್ಟನಾದಂಥ ರಾವಣನ ಸಂಹಾರ ಮಾಡಿದಂಥ ರಾಮಲೀಲಾ ಉತ್ಸವ ವಿಜಯೋತ್ಸವವಾಗಿ ವಿಜಯಲಕ್ಷ್ಮಿಯಾಗಿ ಮೆರೆಯತಕ್ಕಂಥ ಈ ಶರನ್ ನವರಾತ್ರಿ ವಿಶೇಷಕರವಾದಂತಹದ್ದು. ತಾಯಿ ಉಮಾಮಹೇಶ್ವರಿ, ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ, ಕಾತ್ಯಾಯಿನಿ, ಗಾಯತ್ರಿ, ದುರ್ಗಾದೇವಿ, ಭುವನೇಶ್ವರಿ, ಪರಂಬಟ್ಟ, ದುರ್ಗಾದೇವಿ, ವೈಷ್ಣೋದೇವಿ, ರಾಜರಾಜೇಶ್ವರಿ, ಅನ್ನಪೂರ್ಣೆ, ಅಷ್ಟಲಕ್ಷ್ಮಿ, ಕೃಷ್ಣವೇಣಿ, ಅಪರಾಜಿತೆ, ಶಾಕಂಬರಿ, ಲಲಿತೆ, ತ್ರಿಪುರ ಸುಂದರಿ, ಗಿರಿಜಾ, ಪಾರ್ವತಿ, ಭವಾನಿ ಅಂತ ವಿಧವಾಗಿ ಆ ದೇವಿಯನ್ನ ತಾಯಿಗೆ ಮಿಗಿಲಾದ ದೇವರಿಲ್ಲ, ತಾಯಿಗೆ ಮಿಗಿಲಾದ ದೇವರಿಲ್ಲ, ಸತ್ಯಕ್ಕೆ ಮಿಗಿಲಾದ ಸಖನಿಲ್ಲ, ತಾಯಿಗೆ ಮಿಗಿಲಾದ ದೇವರಿಲ್ಲ. ಪರಮ ಪವಿತ್ರವಾದ
ಪವಿತ್ರವಾದಂಥ ಪ್ರಪ್ರಥಮವಾದಂಥ ಈ ದಿನದಲ್ಲಿ ತಾಯಿ ಮಹಾಕಾಳಿಯಾಗಿ ಅವತರಿಸುವಂಥ ನವರಾತ್ರಿಯ ಈ ಮೊದಲನೇ ದಿನ ವಿಶೇಷ ತುಲಾ ಸಂಕ್ರಮಣ. ಸೂರ್ಯ ತುಲಾ ರಾಶಿಗೆ ಬಂದಾಗ ಕುಂಡದಲ್ಲಿ ಉದ್ಭವ ಉಕ್ಕುತ್ತೆ. ಬ್ರಹ್ಮಕುಂಡ ಹಾಲು ಉಕ್ಕುವ ಹಾಗೆ ಉಕ್ಕುತ್ತೆ. ಅದೇ ಕಾವೇರಿ ತೀರ್ಥೋದ್ಭವ. ಕವೇರ ಮಹಾಮುನಿ ಮಕ್ಕಳಿಲ್ಲದೆ ಬಹಳ ವರ್ಷಗಳ ಕಾಲ ತಪವನ್ನು ಮಾಡಿದ. ಬ್ರಹ್ಮದೇವರು ಬೇಕಾದ ವರವನ್ನು ಕೇಳಿಕೋ ಅಂತ ಕೇಳಿದಾಗ ಆ ಬ್ರಹ್ಮನ ವರದಿಂದ ಅವತರಿಸಿತು ಒಂದು ಹೆಣ್ಣು ಮಗು. ಆ ಮಗುವಿಗೆ ಕವೇರ ಲೋಪಮುದ್ರ ಎಂಬುದಾಗಿ ಹೆಸರಿಟ್ಟ. ಅವಳು ಯೌವನಾವಸ್ಥೆಗೆ ಬಂದಾಗ ಮದುವೆಯಲ್ಲಿ ಅವಳಿಗೆ ಆಸಕ್ತಿ ಇಲ್ಲ. ಉತ್ತರ ಭಾರತದ ಋಷಿಗಳು ಅನೇಕ ಜನ ಬಂದರು. ಅದರಲ್ಲಿ ಒಬ್ಬರು ಅಗಸ್ತ್ಯ ಮಹಾಮುನಿ. ಲೋಕಮುದ್ರಾ ದೇವಿಯನ್ನು ನೋಡಿ ಮೋಹಿಸಿದರು. ಇವಳು ನಿಬಂಧನೆಯನ್ನು ಹಾಕಿದಳು, ನನ್ನನ್ನ ಮದುವೆಯಾಗಿ ನೀವು 3 ಗಳಿಗೆಯೂ ನನ್ನನ್ನು ಬಿಟ್ಟು ಹೋಗಬಾರದು. 3 ಗಳಿಗೆ ಹೋದದ್ದಾದ್ರೆ ನಾನು ನಿಮ್ಮನ್ನು ಬಿಟ್ಟು ಹೋಗ್ತೇನೆ ಅಂತ. ಒಂದು ದಿನ ಅಗಸ್ತ್ಯ ತಪವ ಮಾಡಲು ಹೋಗಿ 2 ಗಳಿಗೆ ತಡವಾಗಿ ಬಂದ. ಆಗ ಅಗಸ್ತ್ಯನನ್ನ ತೊರೆದು ಕನ್ಯಾ ತೀರ್ಥದಲ್ಲಿ ಹರಿದು ಹೋದಳು. ತ್ರಿವೇಣಿ ಸಂಗಮ ಸೇರಿದಳು. ಆ ಕನ್ಯಾ ತೀರ್ಥದಲ್ಲಿ ಹರಿದವಳೆ ಲೋಪಮುದ್ರೆ. ಅವಳೇ ಕಾವೇರಿಯಾಗಿ ಅಗಸ್ತ್ಯ ತಪ ಮಾಡಿದಂತ ಶಿವಪಾರ್ವತಿಯರು ಪ್ರತ್ಯಕ್ಷವಾಗಿ ಅನುಗ್ರಹ ಮಾಡಿದಂತ ಬಗಂಡೇಶ್ವರ ಹಾಗೂ ತಲಕಾವೇರಿಯರು ಇರುವಂತ ಪವಿತ್ರತಮವಾದಂತ ತಲಕಾವೇರಿ ಕ್ಷೇತ್ರ ಎಂಬುದಾಗಿ ಹೇಳುವಾಗ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರ ನಮ ಪಾರ್ವತೀಪತಿಯೇ ಹರ ಮಹಾದೇವ. ಚಾಮುಂಡಿ ಮಾತಾ ಕೀ ಜೈ. ಕಥಾಶ ಬಣ್ಣ ಮಾಡೋ ಕಥಾಶ ಬಣ್ಣ ಮಾಡೋ ಪತ ವೈಕುಂಠಕ್ಕೆ ಇದು ನೋಡು ಪತ ವೈಕುಂಠಕ್ಕೆ ಇದು ನೋಡು ಕಥಾಶ ಬಣ್ಣ ಕಥಾಶ ಬಣ್ಣ ಕಥಾಶ ಬಣ್ಣ ಮಾಡೋ ಸರಸಿದನ ಪಶ್ರೀ ಪುರಂದರ ವಿಠಲನ ದುರಿತ ದೂರ ಕೀಡಾಡೋವ ದುರಿತ ದೂರ ಕೀಡಾಡೋವ ಕಥಾಶ್ರವಣ 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 ಮಾಡೋ ಮಾಡೋ ಮಾಡೋ. ಜಗದೀಶ್ವರಿ ಸರ್ವೇಶ್ವರಿ ಮಾಹೇಶ್ವರಿ ಎಂಬುದಾಗಿ ಕರೆಯತಕ್ಕಂಥ ಈ ಅದಿತಿ ಉಷಸ್ಸು ಪೃಥ್ವಿ ವಾಗ್ದೇವಿ ಮೊದಲಾದ ದೇವಿಯ ರೂಪವನ್ನ ವೇದದಲ್ಲಿ ವಿಧ ವಿಧವಾಗಿ ಹೇಳ್ತಾರೆ. ರಾತ್ರಿ ಸೂಕ್ತದಲ್ಲಿ ರಾತ್ರಿ ರೂಪ ದೇವತೆಯಾಗಿ, ದೇವಿ ಅಥರ್ವಶೇಷದಲ್ಲಿ ಅಜವಾಕ್ಯ ಅಮರ್ಥ ಅವಿದ್ಯಾ ನಾಶಿನಿಯಾಗಿ, ಕರ್ಮ ಫಲದಾತ್ರಿ ಭವಸಾಗರ ತರುಣ ನೌಕೆಯೇ ಎನ್ನತಕ್ಕಂಥ ಹೆಸರಿನಲ್ಲಿ, ಬ್ರಾಹ್ಮಣ ಎನ್ನತಕ್ಕಂಥ ವೇದ ಭಾಗದಲ್ಲಿ ಕಾಳಿ ಕರಾಳಿ ಎನ್ನತಕ್ಕಂಥ ಹೆಸರಿನಲ್ಲಿ, ಶತಪಥ ಬ್ರಾಹ್ಮಣದಲ್ಲಿ ಅಂಬಿಕೆ, ಸಾಂಖ್ಯಾಯನ ಗ್ರಹ ಸೂತ್ರದಲ್ಲಿ ಭವಾನಿ ದೇವಿ ರುದ್ರಾಣಿ ಇಂದ್ರಾಣಿಯಾಗಿ, ತೈತ್ತರೀಕ ಅರಣ್ಯಕದಲ್ಲಿ ಇವಳನ್ನ ಕಾತ್ಯಾಯನಿ ಮಹಾದುರ್ಗಾ ಎಂದು ವಿಧ ವಿಧವಾಗಿ ವರ್ಣನೆ ಮಾಡುತ್ತಾರೆ. ಅಂತಹ ಜಗನ್ಮಾತೆಯ ಅನುಗ್ರಹ ಲೋಕಕ್ಕೆಲ್ಲ ಆಗಲಿ ಎಂಬುದಾಗಿ ಹೇಳುವಾಗ, ಐತರೇಯ ಎನ್ನತಕ್ಕಂಥ ಒಬ್ಬಾತ ಬಾಲ್ಯದಲ್ಲಿ ಮೂಕನಾಗಿ ಮಾತೇ ಬರದೆ ಆ ದೇವರಲ್ಲಿ ಬೇಡುವಾಗ ತಾಯಿಗಾಗಿ ಆ ಹರಿಮೇಧ ಎನ್ನತಕ್ಕಂಥ ಬ್ರಾಹ್ಮಣ, ಆ ಬ್ರಾಹ್ಮಣ ಸಮ್ಮುಖದಲ್ಲಿ ಹರಿಮೇಧ ರಾಜನ ಯಜ್ಞ ಕಾರ್ಯದಲ್ಲಿ ಮಾತೇ ಆಡದಂತ ನಾರಾಯಣನ ಸ್ಮರಣೆಯನ್ನ ವಾಸುದೇವ ವಾಸುದೇವ ಓಂ ನಮೋ ವಾಸುದೇವ ಅಂತ ಯಾವಾಗಲೂ ಮೌನಿಯಾಗಿ ಜಪವನ್ನ ಮಾಡುವಂತ ಆ ಮೌನಿ ಅಲ್ಲಿ 40 ರೀತಿಯ ವೇದ ಅವನ ಮುಖದಿಂದ ಹೊಮ್ಮಿತು. ಅದಕ್ಕೆ ಐತರೇಯ ವಿಶೇಷವಾದಂತ ಬ್ರಾಹ್ಮಣ ಎಂಬುದಾಗಿ ಐತರೇಯ ಬ್ರಾಹ್ಮಣ ಎನ್ನತಕ್ಕಂಥ ವೇದ ವಿಶೇಷವಾಗಿ ಕೊಂಡಾಡ್ತಾರೆ ಎಂದಾಗ, ತಾಯಿಗಾಗಿ ವೇದವನ್ನ 40 ವಿಧವಾದಂಥ ವೇದವನ್ನ ಹೇಳಿದಂತ ಐತರೇಯ ಸರ್ವಶ್ರೇಷ್ಠ. ಜಗತ್ತಿಗೆಲ್ಲ ಆ ತಾಯಿಯೇ. ಓಂಕಾರ ಎಂದಾಗ ಅಕಾರ ಉಕಾರ ಮಕಾರ ಸಂಯೋಗ ಓಂಕಾರ. ಅದರಲ್ಲಿ ಮೊದಲನೇ ಅಕ್ಷರವಾದ ಕಾರವನ್ನ ಕೊನೆಯ ಅಕ್ಷರವಾದ ಮಕಾರವನ್ನು ಸೇರಿಸಿ ನಮ್ಮ ಕನ್ನಡದ ಕವಿಗಳು ಅಮ್ಮ ಎಂದು ಕರೆದಿದ್ದಾರೆ.
ಅಮ್ಮ ಎನ್ನುವ ಪದ ಬಹಳ ಚಂದವಾದ ಪದ. ಮಗು ಹುಟ್ಟಿದ ಕೂಡಲೇ ಮೊದಲು ಮಾತು ಕಲಿಯುವುದು ಅಮ್ಮ ಅಂತಲೇ. ಅಪ್ಪ ಅನ್ನತೆ ಸ್ವಲ್ಪ ಅಯ್ಯಯ್ಯಪ್ಪ ಅನ್ನುವ ಪದ ಪಕ್ಕದಲ್ಲಿದೆಯಾ, ಅದರಿಂದ ಅಮ್ಮ ಎನ್ನುವ ಪದ ಬಲು ಚಂದವಾದ ಪದ ಎಂದಾಗ, ತಾಯಿ ತಂದೆಯ ಸೇವೆಯನ್ನು ಮಾಡಿದಂಥವನೇ ಪುಣ್ಯಾತ್ಮ ಎಂದಾಗ, ಮಹಾನುಭಾವರಾಗಿರ್ತಕ್ಕಂಥ ಈ ಜಗನ್ಮಾತೆಯ ಚರಿತ್ರೆಯನ್ನ ಸೂತ ಪುರಾಣಿಕರು ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಶೌನಕಾದಿಗಳನ್ನು ಕೂರಿಸಿಕೊಂಡು ಈ ಕಥಾಭಾಗವನ್ನು ಹೇಳ್ತಾ ಇದ್ದಾರೆ. ಅದೇ ಪ್ರಕಾರದಲ್ಲಿ ಪವಿತ್ರತಮವಾದಂತ ಕೈಲಾಸಗಿರಿ, ಆ ಕೈಲಾಸಗಿರಿ ಮಹಾಶಕ್ತಿ ಮಣಿದ್ವೀಪ ನಿವಾಸಿನಿ, ಮೂರು ಲೋಕಕ್ಕೆ ಮೂಲ ಪ್ರಕಾಶಿನಿ, ಮಣಿದ್ವೀಪದಲ್ಲಿ ಮಂತ್ರ ರೂಪಿಣಿ, ಮನಮನದಲ್ಲಿ ನೆಲೆಯಾಗಿರುವ ಪಾರ್ವತಿ. ಪಾರಿಜಾತವನ ಸೌಗಂಧಗಳು, ಸುರಾದಿನಾಥರ ಸತ್ಸಂಗಗಳು, ಗಂಧರ್ವಾದಿ ಗಾನಸ್ವರಗಳು, ಪದ್ಮರಾಗಗಳು, ಸುವರ್ಣಮಣಿಗಳು, ಇಂದ್ರನೀಲಮಣಿ ಆಭರಣಗಳು, ವಜ್ರಕೋಟೆಗಳ ವೈಢೂರ್ಯಗಳು, ಸಪ್ತಕೋಟಿಗನ ಮಂತ್ರ ವಿದ್ಯೆಯು, ಸರ್ವ ಶುಭಪ್ರದ ಇಚ್ಛಾಶಕ್ತಿ, ಗಾಯತ್ರಿ ಜ್ಞಾನ ಶಕ್ತಿಯು, ಕುಬೇರ ಇಂದ್ರ ವರುಣ ದೇವರು, ಶುಭಗಳ ನೀವ ಅಗ್ನಿವಾಯು. ಓಂ ನಮ ಶಿವಾಯ. ಪವಿತ್ರಮವಾದಂತ ಶ್ರೀಮತ್ ಕೈಲಾಸವಾಸಂ ಸ್ಥಿತ ಮೃದು ವಚನಂ, ಪಂಚವಕ್ತ್ರಂ ತ್ರಿನೇತ್ರಂ, ಪ್ರೇಮಾಂಕಂ ಪೂರ್ಣಕಾಮಂ, ಪರಶಿವಂ ಪಾರ್ವತೀಶಂ ಪರೇಶಂ, ಧೀಮಂತಂ ದೇವದೇವಂ ಪುಲುಗಿರಿ ನಗರಿ, ಶಾಸನಾಂಕ ಮೃಗಾಂಕಂ ಸೋಮೇಶಂ, ಸರ್ಪಭೂಷ ಸಲುಗೆ ಜಗಮಂ, ಸರ್ವದಾ ಸುಪ್ರಸನ್ನ. ಓಂ ನಮ ಶಿವಾಯ. ಪರಮೇಶ್ವರನಿಗೆ ಮಂಗಳಾರತಿಯನ್ನು ಬೆಳಗಿದಂತ ಗೌರಿದೇವಿ, ಶಿವ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ನಂದಿ ಭೃಂಗಿ ಆದಿಯಾಗಿ ಸಮಸ್ತರಿಂದೊಡಗೂಡಿ ಆ ಭೃಂಗಿ ಮದ್ದಳೆಯನ್ನ ಹೊಡೆಯುತ್ತ ತಕ್ಕಿಟ ದಿಕ್ಕಿಟ ತಕ್ಕಿಟ ದಿಕ್ಕಿಟ ಅಂತ ಆ ಸಂದರ್ಭದಲ್ಲಿ ನಂದೀಶ್ವರ ಕೈಗಳನ್ನು ಜೋಡಿಸಿದ, ಹೇ ಪರಮೇಶ್ವರ, ಜ್ಞಾನ ಭಕ್ತಿ ಸಕಲ ಲೋಕಕ್ಕೆ ಸರ್ವ ವಿಧವಾದಂಥ ಸನ್ಮಂಗಳಗಳನ್ನು ಉಂಟು ಮಾಡುವಂತ ದೇವಿಯ ಮಹಾತ್ಮೆಯನ್ನ, ಚಂಡಿ ಮಹಾತ್ಮೆ, ದೇವಿ ಮಹಾತ್ಮೆ, ಕಾಳಿಕಾ ಪುರಾಣ, ಹೀಗೆ ವಿಧ ವಿಧದಲ್ಲಿ ಕರೆಯತಕ್ಕಂಥ ಆ ದೇವಿಯ ಚರಿತ್ರೆಯನ್ನ, ಕಾಳಿಕಾ ಪುರಾಣವನ್ನು ಹೇಳುವಂತ ನಾವು ನನ್ನನ್ನು ಉದ್ಧಾರ ಮಾಡು ಎಂದು ನಂದೀಶ್ವರ ಬೇಡಲು, ದಶವಕ್ತ್ರಾಂ ದಶಭುಜಾಂ ದಶಪದಾಂ ತ್ರಿಲೋಚನಾಂ, ಗಣೇಶಲಾಸ್ಯ ಸಂತುಷ್ಟಾಂ ಲೋಕ ಸಂಹಾರಕಾರಿಣಿ ಅಂತ ಹೇಳುವಂತ ಕಾಳಿಕಾ ಪುರಾಣವನ್ನ ಮಹಾನುಭಾವರಾದಂತ ದೇವಿ ಕೆರೆಯ ಸಮೀಪದಲ್ಲಿ ಮಾರ್ಕಂಡೇಯ ಮಹಾಮುನಿ ರಚಿತ ಮಾಡಿರ್ತಕ್ಕಂಥ ಕಾಳಿಕಾ ಪುರಾಣ ಎಂದು ಪ್ರಖ್ಯಾತವಾಗಿರ್ತಕ್ಕಂಥ ದೇವಿ ಚರಿತ್ರೆಯನ್ನ ಕಾನನದಲ್ಲಿ ಸುಮೇಧ ಎನ್ನತಕ್ಕಂಥ ಋಷಿ ಸೂರ್ಯನ ಮಗನಾದಂತ ಸೌಪರ್ಣಿ ಸುರಥ ಹಾಗೂ ಸಮಾಧಿಗೆ ಹೇಳಿದಂತಹದ್ದು. ಹರ ನಮ ಪಾರ್ವತೀಪತೆ ಹರರ ಮಹಾದೇವ, ಚಾಮುಂಡಿ ಮಾತಾ ಕೀ ಜಯ. ಈ ದೇವಿ ಮಹಾತ್ಮೆಯನ್ನ 3 ಭಾಗಗಳಾಗಿ ಹೇಳ್ತಾರೆ. ಪ್ರಥಮ ಚರಿತ್ರೆ, ಮಧ್ಯಮ ಚರಿತ್ರೆ, ಉತ್ತಮ ಚರಿತ್ರೆ ಅಂತ. ಪ್ರಥಮ ಚರಿತ್ರೆಯಲ್ಲಿ ಜಗವೆಲ್ಲ ಸುತ್ತಿಹುದು ನಿನ್ನ ಮಾಯೆ, ಜಗವೆಲ್ಲ ಸುತ್ತಿಹುದು ನಿನ್ನ ಮಾಯೆ, ನಿನ್ನನ್ನೇ ಸುತ್ತಿಹುದು ಎನ್ನ ಮನವಯ್ಯ, ನಿನ್ನೊಳೆ ನನ್ನಲ್ಲಿ ಎನ್ನೊಳಗಿದೆಯ ಪುರಂದರ ಬಿಡದ, ಎನ್ನೊಳಗಿದೆಯ ಪುರಂದರ ಬಿಡದ, ನನ್ನೊಳಗೆ ಸುತ್ತಿಹುದು ನಿನ್ನ ಮಾಯ. ಪ್ರಥಮಂ ಚರಿತಸ್ಯ ಬ್ರಹ್ಮ ಋಷಿ ಮಹಾಕಾಳಿ ದೇವತಾ ಗಾಯತ್ರಿ ಚಂದಾನಂದಾ ಶಕ್ತಿ ರಕ್ತದಂತಿಕಾ ಬೀಜಂ ಅಗ್ನಿಸತ್ವಂ ಋಗ್ವೇದ ಸ್ವರೂಪಂ ಶ್ರೀ ಮಹಾಕಾಳಿ ಪ್ರೀತ್ಯರ್ಥಂ ಪ್ರಥಮ ಚರಿತ್ರ ಜಪೇ ವಿನಿಯೋಗ. ಕಾಳಿಯನ್ನ ಓಂ ಖಡ್ಗಂ ಚಕ್ರ ಗದೇಶ ಚಾಪ ಪರಿಘಾಂಶೂಲಂ
ಶಂಭೂಷುಂಡಿಂ ಶಿರಃ ಶಂಕ ಸದದತೀಂ ಕರೈ ಸ್ತ್ರೀನಯನಂ ಸರ್ವಾಂಗಭೂಷಾವೃತಾಂ ಯಾಮಂತು ಮಧುಕೈಟಭ ಜಲಜಭೂಸ್ತುಷ್ಟವಾ ಸುಪ್ತೆ ಹರೋ ನೀಲ ಶ್ರುದುತಿಮಾಸ್ಯ ಪಾದಾಶಕಾಂ ಹೇಮೆ ಮಹಾಕಾಳಿಕಾಂ ಎಂದು ಜಗನ್ಮಾತೆಯನ್ನ ವರ್ಣನೆ ಮಾಡ್ತಾರೆ. ದೇವಾನು ದೇವತೆಗಳೆಲ್ಲ ಯೋಚನೆ ಮಾಡುತ್ತಿದ್ದಾರೆ. ಆ ಸಂದರ್ಭದಲ್ಲಿ ಮಹಾನುಭಾವನಾದಂತ ಶ್ರೀಮನ್ನಾರಾಯಣ ಶೇಷತಲ್ಪ ಶಯನ ನಾರಾಯಣ ಶೇಷತಲ್ಪ ಶಯನನಾಗಿ ಶ್ರೀಹರಿ ಆನಂದದಿಂದಲೇ ಸ್ವಾಮಿ ಮಲಗಿದ್ದಾರೆ. ಆ ಮಲಗಿರುವಂತಹ ಸಂದರ್ಭದಲ್ಲಿ ಶ್ರೀರಮಣ ರಮಾರಮಣ ಭೂರಮಣ ಗೋವಿಂದ ಗೋಪಾಲ ವೇಣುಗೋಪಾಲ ಮುರಳೀಧರ ಶ್ಯಾಮಸುಂದರ ಆದಿನಾರಾಯಣ ವೇದನಾರಾಯಣ ಮೂಲನಾರಾಯಣ ಸತ್ಯನಾರಾಯಣ ಆಲದೆಲೆಯ ಮೇಲೆ ಮಲಗಿದ ಆ ಹರಿ ಪವಡಿಸುವ ಸಂದರ್ಭದಲ್ಲಿ ಅವನ ಕರ್ಣಗಳಿಂದ ಇಬ್ಬರು ದೈತ್ಯಾಕಾರದ ರಾಕ್ಷಸರು ಆ ಕರ್ಣದ ಕೊಳೆ ಅದರಿಂದ ಉದ್ಭವವಾಗಿದ್ದಾರೆ ದೈತ್ಯಾಸರು. ಅವರನ್ನ ಮಧು ಕೈಟಭ ಎಂಬುದಾಗಿ ಕರೀತಾರೆ. ಆ ಮಧು ಕೈಟಭರು ಬ್ರಹ್ಮದೇವರನ್ನೇ ಕುರಿತು ತಪವನ್ನ ಮಾಡಿ ಆ ವರದ ಬಲದಿಂದ ದೇವಲೋಕ ಅತಳ ಸುತಳ ಪಾತಾಳ ರಸಾತಳ ತಲಾತಲ ಸಕಲವನ್ನೂ ತಮ್ಮದಾಗಿಸಿಕೊಂಡು ಅಟ್ಟಹಾಸಂದ ಮೆರೆಯುತ್ತಾ ಕಾಲವನ್ನು ಕಳೆಯುತ್ತಿದ್ದಾರೆ. ದೇವಾನುದೇವತೆಗಳು ಬಹಳ ನೊಂದವರಾಗಿ ಓಡೋಡಿ ಬಂದರಂತೆ ಬ್ರಹ್ಮದೇವರಲ್ಲಿ ಬೇಡಿದರು. ಸರಸಿಜ ಭವ ಪೊರೆ ದೇವಾ ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸುನ್ವಂತಿ ದೇವೈ ಸ್ತವೈ ಮಯತ್ತೈ ಸಾಂಗ ಪದಕ್ರಮೇ ಪನಿಪನೈರ್ದಂಗಯಾತಿಯಂ ಸಾಮಗಃ ಧ್ಯಾನ ವಸಿಷ್ಠ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂ ತನ ವಿದುಃ ಸುರಾಸುರ ಗುಣಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ಅಂತ ಶ್ರೀಹರಿಯನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಬ್ರಹ್ಮ ಇದು ಲೋಕಕಂಟಕನಾದಂತ ಮಧುಕೈಟಭರು ಬಹಳ ಬಾಧೆಯನ್ನು ಕೊಡ್ತಾ ಇದ್ದಾರೆ. ಅವರ ನಾಶಕ್ಕೆ ನೀನು ಸಹಾಯ ಮಾಡಬೇಕು ಅಂತಂದಾಗ ವಾಣಿರವ ಹಂಸಾಸ್ಯ ಹಂಸಾವದಕನ ವಾಣಿ ಹಿರಣ್ಯ ಗರ್ಭಾಭ್ಯಾನಮನಾದಂತ ಸರಸಿಜ ನಾಭ ನಸುನಕ್ಕನಂತೆ ಇದು ನನ್ನಿಂದಾಗದ ಕಾರ್ಯ, ನಡೀರಿ ನಾವೆಲ್ಲ ಕೈಲಾಸಕ್ಕೆ ಹೋಗೋಣ ಅಂತ ಹೇಳಿ ಕೈಲಾಸ ಕಡೆಗೆ ಬರ್ತಾ ಇದ್ದಾರೆ. ಆ ಕೈಲಾಸ ಕಡೆಗೆ ಬಂದಾಗ ಆ ಕೈಲಾಸದಡಿಯಲ್ಲಿ ಶಂಕರ ಪ್ರಥಮಂ ತಾರಕಂ ಚೈವ ದ್ವಿತೀಯಂ ದಂಡ ಮುಚ್ಚತೆ ತೃತೀಯಂ ಕುಂಡಲಾಕಾರಂ ಚತುರ್ಥಂ ಅರ್ಧಚಂದ್ರಿಕಾ ಪಂಚಮಂ ಬಿಂದು ಸಂಯುಕ್ತಂ ಓಂ ಜ್ಯೋತಿರ್ಮಯಂ ರೂಪಂ ಅಂತಾರೆ. ಓಂಕಾರ ನಾದ ಬಿಂದು ಸ್ವರೂಪನಾದಂತ ಶಂಕರ ಸುಧಾ ಸುಧಾ ನೋಡು ಪಾವನ ಸುಧಾ ಸುಧಾ ನೋಡು ಪಾವನ ಸುಧಾ ರೇಣು ಅರವಿಂದನಂದ ಸುಧಾ ರೇಣು ಅರವಿಂದನಂದ ಪದಾ ಪದಾ ಪದಮೇಶ್ವರ ಪಶುಪತೆ ಪದಾ ಪದಾ ಪದರಿನಾ ಹರ ಹರ ಮಹಾದೇವ ಅಂತ ದೇವಾನುದೇವತೆಗಳು ಬ್ರಹ್ಮದೇವನಿಂದ ಮೊದಲುಗೊಂಡು ಶಿವನನ್ನ ಪ್ರಾರ್ಥನೆ ಮಾಡಲು ಪರಮೇಶ್ವರ ಎಲ್ಲ ವಿಚಾರವನ್ನು ಕೇಳಿದ. ನಿದ್ರಾವಸ್ಥೆಯಲ್ಲಿರ್ತಕ್ಕಂಥ ನಾರಾಯಣನನ್ನ ಜಾಗೃತಿಗೊಳಿಸಬೇಕು, ಎಬ್ಬಿಸಬೇಕಾಗಿದೆ. ನಿದ್ರಾ ಮುದ್ರಾ ಜಗಜ್ಜೇತ್ರಿ ದೇವಿ ಕಮಲಾಲೋಚನ ದ್ವಿಭುಜಾಪಾಶ ಕುಂಭಾಢ್ಯಂ ಸ್ಫುರನರ ಪ್ರಭಾ ಪರ್ಯಂಕಸ್ಥ ಮಹಾಮಾಯಾ ಬ್ರಹ್ಮೇಂದಾದ್ರಿ ಮಹಾಮಾಯಾ ಬ್ರಹ್ಮೇಂದ್ರಾದಿರತ್ಕಲ
ಮೋಹದಿ ನಾರಾಯಣ ಸಂಯುಕ್ತಂ ಯೋಗ ನಿದ್ರಾ ಸಂಯುಕ್ತ ನಾರಾಯಣ, ನೀನಿರುವಾಗ ನಮಗೆ ಯಾವುದರ ಭಯ? ನೀನೇ ಸಕಲವು, ನೀನೇ ಎಲ್ಲವಲ್ವೇ. ನಾನೇಕೆ ಬಡವನು, ನಾನೇಕೆ ಪರದೇಶಿ, ಶ್ರೀನಿಧೇ ನೀನಿರುವ ತನಕ ನಾನೇಕೆ ಬಡವನು. ನಾರಾಯಣ, ನಿನ್ನನ್ನೇ ನಂಬಿ ಬಂದಿದ್ದೇವೆ ಅಂತ ಬ್ರಹ್ಮ, ಆ ಪರಮೇಶ್ವರ, ದೇವಾನು ದೇವತೆಗಳು ಎಲ್ಲರೂ ಶ್ರೀಮನ್ನಾರಾಯಣನನ್ನ ಬೇಡಿದರಂತೆ. ಆ ಜಲಮಯವಾದ ಯೋಗ ನಿದ್ರೆಯಲ್ಲಿ ಮಲಗಿರುವಂತ ಸ್ವಾಮಿ ಶ್ರೀಹರಿ ದಿಗ್ಗನೇ ಕಣ್ಣನ್ನು ಬಿಟ್ಟವನಾಗಿ ಎಲ್ಲ ವಿಚಾರವನ್ನು ಕೇಳಿದ, ಅಭಯವನ್ನು ಕೊಟ್ಟ. ಭಯಪಡಬೇಡಿ ಅಂತ ಆ ಮಹಾನುಭಾವನಾದ ನಾರಾಯಣ ಅಭಯವನ್ನಿಡಲು ಇನ್ಯಾವುದರ ಭಯ? ಪರಮಾತ್ಮ ನಾರಾಯಣ, ನಿನ್ನನ್ನು ಕಂಡವಲ್ಲ ನಾವು. ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಸಾಸಿದ ನಾಮದ ಶ್ರೀಹಸಿಕೇಶನ ಶೇಷಚಾಯನ್ನ ನಮ್ಮ ವಸುದೇವ ಸುತನ ಕಂಡೇನ ಗೋವಿಂದನ ಪುಂಡರೀಕಾನನ ಪಾಟಪ ಪಠನ ಕಂಡೇನ ಗೋವಿಂದನ. ಮಾಧವ ಮಧುಸೂದನನ ತ್ರಿವಿಕ್ರಮನ ಯಾದವ ಕುಲವಂದ್ಯನ ವೇದಾಂತ ವೇದ್ಯನ ಇಂದಿರಾರಮಣನ ಆದಿಮೂರುತಿ ನಮ್ಮ ಪ್ರಹ್ಲಾದವನನ ಆ ಭಗವಂತನನ್ನ ಪ್ರಾರ್ಥನೆ ಮಾಡಲು ಶ್ರೀಹರಿ ಎಚ್ಚರಗೊಂಡವನಾಗಿ ಅಭಯವನ್ನು ಕೊಟ್ಟ. ಅಭಯವನ್ನು ಕೊಟ್ಟ ಆ ಗೋವಿಂದ ಅನ್ನತಕ್ಕಂಥದ್ರಲ್ಲಿ ಪವಿತ್ರವಾದಂಥ ಎಲ್ಲ ಭಾಗ್ಯವೂ ಅಡಕವಾಗಿದೆಯಲ್ಲ. ಆ ಶ್ರೀಹರಿಯನ್ನ, ನಾರಾಯಣನನ್ನ, ಕೃಷ್ಣನನ್ನ, ಗೋವಿಂದನನ್ನ ಸ್ಮರಣೆ ಮಾಡ್ತೇವೆ ಅಲ್ಲ. ಎಂತ ನಾವು ಜನಗಳು ಒಬ್ರಿಗೊಬ್ರು ಸುಳ್ಳು ಹೇಳೋದಲ್ಲ. ಒಂದೊಂದ್ಸಲ ದೇವ್ರಿಗೆ ಹರಕೆ ಕಟ್ಟಿದ್ರೆ ಅದು ಸುಳ್ಳು ಹೇಳ್ತೀವಲ್ಲ. ಯಾರೋ ಒಬ್ಬ ಒಳ್ಳೆ ಹಸು ಸಾಕಿದ್ದ. ಹಸು ಅಂತಂದ್ರೆ ಒಂದು ಹೊತ್ತಿಗೆ 20 ಲೀಟರ್ ಹಾಲು ಕರಿಯೋದು. ಊರವ್ರ ಕಣ್ಣೆಲ್ಲ ಆ ಹಸು ಮೇಲೇನೆ ಕಣ್ಣು ಹಾಕಿ 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 2 ಹನಿ ಹಾಲು ಇಲ್ದಿದ್ದಂಗಾಗಿ ಹುಷಾರ್ ತಪ್ತು. ಆ ಹಸು ಸಾಕ್ದವನು ಗೋವಿಂದ ನಾರಾಯಣ ಏಳುಕೊಂಡಲವಾಡ ವೆಂಕಟರಮಣ ರಾಮ ರಾಮ ಗೋವಿಂದ ಗೋವಿಂದ ಅಂತ. ಹಸು ಮಾಮೂಲ್ನಂಗಾದ್ರೆ ಅಪ್ಪ ಇದು ಎಷ್ಟಕ್ಕೋಗ್ಲಿ ಅದನ್ನು ಮಾರಿ ಆ ದುಡ್ಡು ನಾನು ಉಂಡಿಗೆ ಹಾಕ್ಬಿಡ್ತೀನಿ ಅಂತ ಹರಕೆ ಕಟ್ಕೊಂಡ. ಅವನ್ ಗೋವಿಂದ ಅಲ್ವೇ, ಶ್ರೀನಿವಾಸ ಅಲ್ವೇ, ವೆಂಕಟರಮಣನಲ್ವೇ. 2 ದಿನ ಕಳೀಲಿಲ್ಲ, ಚೇತರಿಸ್ಕೊಂಡ್ಬಿಡ್ತು. ಆ ಕೂಡ್ಲೆ ಹಸು ಇನ್ನೂ 1-2 ಲೀಟರ್ ಜಾಸ್ತಿನೇ ಕೊಡ್ತಿದೆ ಹಾಲು. ಈ ಮನುಷ್ಯ ಯೋಚನೆ ಮಾಡ್ತಾನೆ, ಅಲ್ಲ ಯಾವ ಕಳ್ಳನು ಕೊಟ್ರು 30,000ಕ್ಕೆ ಮೋಸ ಇಲ್ಲ. ಅಯ್ಯೋ 30,000 ಏನಾರು ಉಪಾಯ ಮಾಡ್ಬೇಕಲ್ಲಂತ ಮನೇಲೊಂದು ಬೆಕ್ಕು ಸಾಕಿದ್ದ. ಬೆಕ್ಕನ್ನು ಹಿಡ್ಕೊಂಡಿದ್ದೇನೆ, ಹಸುನು ತಗೊಂಡಿದ್ದೇನೆ. ಸಂತೆಗೆ ಬಂದವನೇನೆ ನೋಡಿ, ಯಾರು ಹಸು ತಗೋತೀರ ಅವ್ರು ಬೆಕ್ಕು ತಗೋಬೇಕು, ಯಾರು ಬೆಕ್ಕು ತಗೋತೀರ ಅವ್ರು ಹಸುನು ತಗೋಬೇಕು. ಹಸು ಬೆಲೆ 1 ರೂಪಾಯಿ, ಬೆಕ್ಕನ ಬೆಲೆ 30,000. ಯಾರೋ ಬೈಕೊಂಡ್ರು, 30,000 ಕೊಟ್ರೇನೆ ಹಸು ಸಿಗೋದು ಅಂತ ಕೊಟ್ಟು 2 ಹಿಡ್ಕೊಂಡೋದ್ರು. ಹಸು ಮಾರಿದ್ 1 ರೂಪಾಯಿ ದೇವ್ರ ಹುಂಡಿಗೆ ಠಣ್ ಅಂತ ಹಾಕ್ದ. 30,000 ಜೇಬ್ನಲ್ಲಿ ಭದ್ರವಾಗಿ ಇಟ್ಕೊಂಡ ಬೆಕ್ಕು ಮಾರಿದ್ ದುಡ್ಡು ಅಂತ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಏನು ಆ ಮಧು ಕೈಟವರು ಘೋರವಾಗಿ 1000 ವರ್ಷಗಳ ಕಾಲ ಶ್ರೀಹರಿಯಲ್ಲಿ
ಮಲ್ಲಯುದ್ಧ, ಗದಾಯುದ್ಧ, ಶಸ್ತ್ರಯುದ್ಧ, ಶಾಸ್ತ್ರಯುದ್ಧ, ಜಲಯುದ್ಧ, ದೃಷ್ಟಿಯುದ್ಧ, ಹೀಗೆ ವಿಧ ವಿಧವಾಗಿ ಯುದ್ಧವನ್ನು ಮಾಡುತ್ತಿದ್ದಾರೆ. 5,000 ವರ್ಷಗಳು ಕಳೆದರೂ ಪರಾಭವಗೊಳ್ಳಲೇ ಇಲ್ಲ. ನಮ್ಮ ಜೊತೆಯಲ್ಲಿ ಹೀಗೆ ಸಣಸಾಡಬೇಕಾದರೆ ಶ್ರೀಹರಿ, ಪರಂಧಾಮ, ಜನಾರ್ದನ, ನಮ್ಮನ್ನ ನೀನೇ ನಿನ್ನ ಕೈಯಾರೆ ಜಲವಿಲ್ಲದ ಸ್ಥಳದಲ್ಲಿ ನಮ್ಮನ್ನು ಸಂಹಾರ ಮಾಡು ಎಂದಾಗ ಶ್ರೀಹರಿ ಅವರಿಬ್ಬರನ್ನ ತನ್ನ ತೊಡೆಯ ಮೇಲೆ ಇರಿಸಿಕೊಂಡಿದ್ದೆ. ಚಕ್ರಧರನಾದ ಶ್ರೀಹರಿ ಚಕ್ರದಿಂದ ಆ ಮಧುಕೈಟಭರನ್ನ ಸಂಹಾರ ಮಾಡಿದ. ಆದ್ದರಿಂದಲೇ ಶ್ರೀಹರಿಗೆ ಮಧುಕೈಟಭಾರಿ ಎಂಬುದಾಗಿ ಹೆಸರು. ಓಂ ನಮೋ ದೇವೈ ಮಹಾದೇವೈ ಶಿವಾಯೇ ತದಂ ನಮಃ. ನಮ ಪ್ರಕೃತ ಭದ್ರಾಯೇ ನಿಯತಃ ಪ್ರಣತಾ ಸ್ಮೃತಾಃ. ಮಾರ್ಕಂಡೇಯ ಪುರಾಣೇ ಸಾವರ್ಣಿಕೆ ಮನ್ವಂತ್ರೆ ಶ್ರೀದೇವಿ ಮಹಾತ್ಮೆ ಮಧುಕೈಟಭ ವಧಾ ನಾಮ ಪ್ರಥಮೋಧ್ಯಾಯ. ಘೋರಚಂಡಿ ಮಹಾಚಂಡಿ ಚಂಡಮುಂಡ ವಿನಾಶಿನಿ ಚತುರ್ಮುಕ್ತ ಮಹಾವೀರ್ಯ ಮಹಾದೇವ ವಿಭೂಷಿತ ರಕ್ತದಿಂತ ವರಾರೋಹ ಮಹಿಷಾಸುರ ಮರ್ಧಿನಿ ತಾರಿಣಿ ಜನನಿ ದುರ್ಗಾ ಚಂಡಿಕಾ ಚಂಡ ವಿಕ್ರಮಾಂತ. ಆ ದೇವಿಯನ್ನ ಮಧುಕೈಟಭಾರಿ ಎಂಬುದಾಗಿ ಆನಂದದಿಂದಲೇ ಸ್ಮರಣೆ ಮಾಡ್ತಾರೆ. ಶ್ರೀಹರಿಗೆ ಜಗನ್ಮಾತೆ ಯಾವ ಹೆಸರಿಂದ ಕರೆದರು, ರಾಮನು, ಕೃಷ್ಣನು, ಶಿವನು, ನರಸಿಂಹನ್ನು, ಮಾರುತಿಯನ್ನು, ನವಗ್ರಹಗಳನ್ನು ಯಾವ ಹೆಸರು ಕರೆದರು ಎಲ್ಲವೂ ಜಗನ್ಮಾತೆಯಾದ ಶ್ರೀದೇವಿ ಚಾಮುಂಡಿ ನಿನ್ನಲ್ಲಿಯೇ ಬಂದು ಸೇರುತ್ತೆ ಎಂದಾಗ ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಅಂತರಿಗೆ ದೇವಿ ಮಹಾದೇವಿ ಎಲ್ಲಗೆ ಶುಭವನ್ನು ಮಾಡಲಿ. ಮಂಗಳೋ ಶುಭ ಮಂಗಳೋ ಶುಭ ಮಂಗಳೋ. ಮಹಾಕಾಳಿ ದೇವಿ ಮಾತಾ ಕೀ, ಚಾಮುಂಡೇಶ್ವರಿ ಮಾತಾ ಕೀ.